ಇಕ್ನಾಳ್ ಸರ್ ಆಗ್ಲೇ ಮಾತನಾಡುವಾಗ ಬಿಜೆಪಿ ನಾಯಕರು ಕೂಡ ಕಿಚಾಯಿಸಿದ್ರು, ಅದಕ್ಕೆ ಸಿದ್ದರಾಮಯ್ಯ ಪ್ರತಿಕ್ರಿಯೆ ನೀಡಿದ್ರು ಅಂತ ಹೇಳಿ. ಬಟ್ ವಿರೋಧ ಪಕ್ಷವಾದ ಬಿಜೆಪಿ ಮೇಲೆ ಈ ಬೆಳಗಾವಿ ಅಧಿವೇಶನದ ಸಂದರ್ಭದಲ್ಲಿ ಬೇರೆನೇ ರೀತಿ ಎಕ್ಸ್ಪೆಕ್ಟೇಷನ್ ಇತ್ತ ಅಂತ. ಯಾಕಂದ್ರೆ ಅಶೋಕ್ ಅವರು ಅಧಿವೇಶನಕ್ಕೆ ಹೋಗ್ಲಿಕ್ಕೆ ಮುಂಚೆ ಇದೇ ಮಹಾಭಾರತ ಕಾರ್ಯಕ್ರಮದಲ್ಲಿ ಕೂತಾಗ ನಾವು ಪ್ರಶ್ನೆ ಕೇಳಿದ್ವಿ, ವಿರೋಧ ಪಕ್ಷವಾಗಿ ಈಗಿರುವ ರಾಜಕೀಯ ಅಸ್ಥಿರತೆ, ಅದರಲ್ಲೂ ಮುಖ್ಯಮಂತ್ರಿ ಕುರ್ಚಿ ಸಂಬಂಧಪಟ್ಟಂಗೆ ಅಶೋಕ್ ಅವ್ರೆ ಅವಿಶ್ವಾಸ ಏನಾದರೂ ವ್ಯಕ್ತಪಡಿಸ್ತೀರಾ ನೀವು, ಅಥವಾ ಇದನ್ನ ಗಟ್ಟಿ ಧ್ವನಿಯಲ್ಲಿ ಖಂಡಿಸ್ಬಿಟ್ಟು ರಾಜಕೀಯ ಸ್ಥಿರತೆ ಕೊಡಿ ಅಂತ ಹೇಳಿ ಏನಾದರೂ ಪ್ರಶ್ನೆ ಮಾಡ್ತೀರಾ ಅಂತ ಹೇಳಿ. ಬಟ್ ಜೋಕ್ ಆಗಿ ಪ್ರಶ್ನೆ ಕೇಳ್ಬಿಡ್ತಾ ಅಂತ ಬಿಜೆಪಿ ಈಗಿರುವ ಈ ಪರಿಸ್ಥಿತಿಯನ್ನ ವಿರೋಧ ಪಕ್ಷವಾಗಿ ಎಷ್ಟು ಗಂಭೀರವಾಗಿ ಪರಿಗಣಿಸಬೇಕಾಗಿತ್ತು ಅಷ್ಟು ಗಂಭೀರವಾದ ಧ್ವನಿ ಬರಲೇ ಇಲ್ಲ. ಅನ್ಲೆಸ್ ವಿಜೇಂದ್ರ ಅವರು ಔಟ್ ಗೋಯಿಂಗ್ ಸಿಎಂ ಅಂತ ಹೇಳಿದ್ದನ್ನು ಹೊರತುಪಡಿಸಿದ್ರೆ ಬೇರೆ ಯಾವುದು ಗಂಭೀರವಾದ ಹೇಳಿಕೆಗಳು ಕಾಣಿಸ್ಲೇ ಇಲ್ಲ. ಇಲ್ಲ ಸ್ಮಿತಾ ಅವರೇ, ನಾವು ಸದನದಲ್ಲೂ ಸಹ ಮಾತಾಡಿದ್ದೇವೆ. ಆದರೆ ನಮಗೆ ಯಾರಾದರೂ ಕಾಂಗ್ರೆಸ್ನ ಮುಖ್ಯಮಂತ್ರಿ ಆಗಲಿ, ವೆದರ್ ಇಟ್ ಇಸ್ ಸಿದ್ದರಾಮಯ್ಯ, ಡಿ ಕೆ ಶಿವಕುಮಾರ್ ಆರ್ ಪರಮೇಶ್ವರ್ ಎನಿಬಡಿ, ನಮಗೆ ರಾಜ್ಯದ ಜನತೆಯ ಹಿತ ಕಾಪಾಡಬೇಕಾಗಿರ್ತಕ್ಕಂತಹದ್ದು ಬಿ ಜೆ ಪಿಯ ಕರ್ತವ್ಯ. ಹಾಗೆ JDS ಸಹ ನಾವು ಹೋರಾಟ ಮಾಡಿದ್ದೇನು ಅಂತ ಹೇಳಿದ್ರೆ, ಕಬ್ಬಿನ ಬೆಳೆಗೆ ಸರಿಯಾದ ರೀತಿಯಂತಹ ನೀವು ಬೆಲೆ ಕೊಟ್ರಾ ಒಂದು, ತದನಂತರದಲ್ಲಿ ಮೆಕ್ಕೆಜೋಳಕ್ಕೆ ಯಾವ ರೀತಿ ನಷ್ಟ ಆಗಿದೆ ಅದಕ್ಕೆ ಬೆಲೆ ಕೊಟ್ರಾ, ತದನಂತರದಲ್ಲಿ ಈರುಳ್ಳಿ ಬೆಳೆಗಾರರ ನಷ್ಟ ಅನುಭವಿಸಿದಾಗ ತಾವು ಯಾವ ರೀತಿ ನಿಲುವನ್ನು ತೆಗೆದುಕೊಂಡ್ರಿ, ತದನಂತರದಲ್ಲಿ SDRF ಇಂದ ತಾವು ಫಂಡ್ ಏನು ರಿಲೀಸ್ ಮಾಡಬೇಕಾಗಿತ್ತು ಅದಕ್ಕೆ ಯಾವ ರೀತಿ ತಾವು ಆ್ಯಕ್ಟ್ ಮಾಡಿದ್ರಿ. ಜೊತೆಗೆ ಇವೆಲ್ಲದರ ಜೊತೆಗೆ ನಮ್ಮ ರೈತರು 2800ಕ್ಕೂ ಹೆಚ್ಚಿನ ರೈತರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಅದಕ್ಕೆ ತಾವು ಯಾವುದೇ ರೀತಿಯ ಒಂದು ನಿಲುವನ್ನು ಇವತ್ತರೆಗೂ ಸಹ ರಾಜ್ಯ ಸರ್ಕಾರ ತೆಗೆದುಕೊಂಡಿಲ್ಲ. ಇದು ಎಂತಹ ದುರ್ದೈವ ಅಂತ ಹೇಳಿದ್ರೆ, ಅಕಸ್ಮಾತ್ ಓಕೆ ಅದೇ ಶಿವಾನಂದ ಪಾಟೀಲ್ ಸಕ್ಕರೆ ಸಚಿವರು ಹೇಳ್ತಾರೆ ಯಾವುದೋ ಒಂದು 1.5 ವರ್ಷದಿಂದ ರೈತರು ಆತ್ಮಹತ್ಯೆ ಮಾಡ್ಕೊಳ್ತಕ್ಕಂಥದ್ದು 5 ಲಕ್ಷಕ್ಕೆ ಅಂತ ಹೇಳಿ. ಓಲಪ್ಪ, ನಾನೇನು ಹೇಳ್ತೀನಿ ಅಂದರೆ ಪರಿಹಾರ ಎಷ್ಟು ಜನಕ್ಕೆ ಕೊಟ್ಟಿದ್ದೀರಾ ಅದಕ್ಕೂ ಒಂದು ವೈಟ್ ಪೇಪರ್ ಓಡಿಸ್ಬಿಡಿ. ಯಾಕೆಂದರೆ 2800 ಜನ ರೈತರು ಆತ್ಮಹತ್ಯೆ ಮಾಡ್ಕೊಂಡಿದ್ರೆ ಸ್ಟ್ಯಾಟಿಸ್ಟಿಕ್ಸ್ ಪ್ರಕಾರ ಇನ್ನು 1300 ಜನಕ್ಕೂ ಸಹ ತಾವು ಆ ಅಮೌಂಟು ಕೊಟ್ಟಿಲ್ಲ. ಅಂದರೆ ಯಾವ ರೀತಿ ದುರ್ದೈವ ಈ ಸರ್ಕಾರ ಅಂತ ಹೇಳಿದ್ರೆ, ರಾಜ್ಯ ಜನತೆಗೆ ಶಾಪ ಅಂತ ಹೇಳಿದ್ರೆ, ಇವತ್ತು ರೈತರಿಗೆ ಸಿಕ್ಕಿದಂಥ 25,000 ರೂಪಾಯಿ ಟ್ರಾನ್ಸ್ಫಾರ್ಮರು 3 ಲಕ್ಷ ಆಗಿದೆ. ರೈತರಿಗೆ ಸಿಕ್ತಿದ್ದಂಥ ಫಾರ್ಮ್ ಸಬ್ಸಿಡಿ 70% ಫಾರ್ಮ್ ಸಬ್ಸಿಡಿ ಸಿಗ್ತಾ ಇತ್ತು. ಎಕ್ವಿಪ್ಮೆಂಟ್ಸ್ ತೆಗೆದುಕೊಳ್ಳಿ, ಡ್ರಿಪ್ ಇರಿಗೇಷನ್ ತೆಗೆದುಕೊಳ್ಳಿ, ಅಥವಾ ಕೃಷಿ ಹೊಂಡ ತೆಗೆದುಕೊಳ್ಳಿ, ಇದಕ್ಕೆಲ್ಲನೂ ಸಹ ನೀವು ಸಬ್ಸಿಡಿ ನಿಲ್ಲಿಸ್ಬಿಟ್ಟಿದ್ದೀರಾ. ರೈತರಿಗೆ ಸಿಕ್ತಿದ್ದಂಥ ಕಿಸಾನ್ ಸನ್ಮಾನ್ ರಾಜ್ಯ ಸರ್ಕಾರ ಕೊಡ್ತಿದ್ದಂಥ 4,000 ರೂಪಾಯಿ ಅದನ್ನು ನಿಲ್ಲಿಸಿದ್ದೀರಾ. ಅದಾದಮೇಲೆ ಅಲ್ಲ, ಏನಕ್ಕೆ ಅಂತ ಹೇಳಿದ್ರೆ, ನಾನು ರೈತರ ಕಣ್ಣುಗಳನ್ನು ಯಾವ ರೀತಿ ಒದ್ದೆ ಆಗಿದೆ ಅನ್ನೋದನ್ನು ನಾನು ದಿನ ನೋಡ್ಕೊಂಡು ಬರ್ತಾ ಇದ್ದೀನಿ. ಯಾಕೆ ಅಂದರೆ ನಾನು ತುಂಬ ಮಾತಾಡ್ತೀನಿ. ಮೊನ್ನೆ ಯಾವುದೋ ಒಂದು ನಮ್ಮ ಗ್ರಾಮೀಣ ಪ್ರದೇಶದಲ್ಲಿ ಯಾವುದೋ ಒಂದು ಹಳ್ಳಿಗೆ ಹೋದೆ, ಅಲ್ಲಿ ಒಂದು ಬೋರ್ಡ್ ಹಾಕ್ಬಿಟ್ಟಿದ್ದಾರೆ, ಹಸು ಸಾಕ್ತಿದ್ದಾರೆ, ಬೋರ್ಡ್ ಹಾಕ್ಬಿಟ್ಟಿದ್ದಾರೆ. ಅಕ್ಕ ನಿಮಗೆ ಕೊಟ್ಟಿದ್ದಾರಾ ಸಬ್ಸಿಡಿ ಅಂತ ಕೇಳಿದೆ. ಅಣ್ಣ ಬೋರ್ಡ್ ಹಾಕ್ಬಿಟ್ಟು ಹೋಗ್ತೀವಿ ಅಂದರು. ಇವತ್ತವರೆಗೂ 1.25 ವರ್ಷ ಆಗಿದೆ ಅಣ್ಣ, ಇವತ್ತವರೆಗೂ ₹1 ಕೊಟ್ಟಿಲ್ಲ ಅಣ್ಣ. ಅದ್ರ ಅರ್ಥ ಏನು ಅಂದ್ರೆ ಕೂಡ ಆನ್ ದ ಫ್ಲೋ ಇರಬೇಕು ಅಂತಂದ್ರೆ ಮುಖ್ಯಮಂತ್ರಿ ಯಾರು ಅನ್ನೋದು ಗಟ್ಟಿಯಾಗಿರ್ಬೇಕು. ಕೂಡ ವೆರಿ ಲೈಟರ್ ನೋಟಲ್ ತೆಗೆದುಕೊಳ್ಬಿಡ್ತಾರೆ ವಿರೋಧ ಪಕ್ಷ. ಸ್ಮಿತಾ, ಏನು ಅಂದ್ರೆ ಲಾ ಅಂಡ್ ಆರ್ಡರ್ ಇರ್ಬೋದು, ರೈತರ ವಿಚಾರ ಇರ್ಬೋದು, ಮಹಿಳೆಯರ ಸುರಕ್ಷತೆ ವಿಚಾರ ಇರ್ಬೋದು, ಅಥವಾ ಯಾವುದೇ ವಿಚಾರ ಇನ್ಕ್ಲೂಡಿಂಗ್ ಗ್ಯಾರಂಟಿಗಳ ವಿಚಾರ ಇರ್ಬೋದು, ಸರ್ಕಾರ ಒಂದು ನಿರ್ಧಾರ ತೆಗೆದುಕೊಳ್ಳಕ್ಕೆ ಯಾರು ನಾನು ನಾಳೆ ಬೆಳಗ್ಗೆ ಮುಖ್ಯಮಂತ್ರಿ ಆಗಿರ್ತೀನೋ ಇಲ್ವೋ ಅಂತ ಯಾರಿಗೂ ಗೊತ್ತಿಲ್ಲ. ಮತ್ ನಾನು ಮುಖ್ಯಮಂತ್ರಿ ಆಗ್ತೀನ ಅಂತ ಗೊತ್ತಿಲ್ಲ. ಅದೇ ಪ್ರಶ್ನೆ, ಅದೇ ಅಲ್ಲಲ್ಲ, ನಾವು ನಮ್ದು ಹೈಲೈಟ್ ಮಾಡಿ ಈ ಸಮಸ್ಯೆಗಳಿದೆಯಪ್ಪ ಅಲ್ಲ, ಈ ಸಮಸ್ಯೆಗಳನ್ನ ನೀವು ಪರಿಹರಿಸಕ್ಕೆ ಮುಖ್ಯಮಂತ್ರಿಗಳು, ಈಗಿನ ತತ್ಕಾಲಿಕ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಿದ್ದರಾಮಯ್ಯನವರೇ ತಾವು ಏನ್ ಆಕ್ಷನ್ ತೆಗೆದುಕೊಂಡಿದ್ದೀರಾ ಅನ್ನೋ ಪ್ರಶ್ನೆ ಮಾಡಿದ್ವಿ. ಮುಂದಿನ ಮುಖ್ಯಮಂತ್ರಿ ಆಗ್ಬೇಕು ಅಂತಿರ್ತಕ್ಕಂತಹ ಡಿ ಕೆ ಶಿವಕುಮಾರ್ ಅವರೇ ತಮ್ಮ ಇಲಾಖೆನಲ್ಲಿ ಇರಿಗೇಷನ್ ಡಿಪಾರ್ಟ್ಮೆಂಟ್ ಅಲ್ಲಿ ಒಂದಿಲ್ಲ. ತಾವು BBMP ನಲ್ಲಿ ಇವತ್ತು ಈ ಖಾತದಲ್ಲಿ ನಮ್ಮಂತವರು ಒದ್ದಾಡ್ತಿದ್ದೀವಿ. ನನ್ನ ಫ್ರೆಂಡ್ ಇಲ್ಲ, ಒಂದೇ ಒಂದು ಎಕ್ಸಾಂಪಲ್, ಕ್ಲಾಸಿಕ್ ಎಕ್ಸಾಂಪಲ್ ಹೇಳ್ತೀನಿ. ನನ್ನ ಫ್ರೆಂಡ್ ಪಾಪ US ಇಂದ ಬಂದ, ಈ ಖಾತಾ ಮಾಡ್ಸಕ್ಕಂತಂದ್ಬಿಟ್ಟು ಯಾರೋ ಒಬ್ರಿಗೆ ದುಡ್ಡು ಕೊಟ್ಟಿದ್ರು. ಶೆಡ್ಯೂಲ್ ಹಾಕ್ಬೇಕಾದ್ರೆ ಈಸ್ಟ್ನ ವೆಸ್ಟ್ ಅಂತ ಮಾಡಿ, ವೆಸ್ಟ್ನ ಈಸ್ಟ್ ಅಂತ ಮಾಡಿ, ಇವತ್ತು ಪಾಪ ಅವನು US ಹೋಗ್ಬೇಕು, ಇವಾಗ ಈಗ ಹೋಗಿ ಹೊರಟಿದ್ದಾನೆ. ಅದಕ್ಕೆ ಇವತ್ತು ಮತ್ತಿನ್ನೊಂದ್ಸತಿ ಬರ್ಬೇಕವ. ಪಾಪ ಅವನಿಗೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿಸ್ತಿದ್ದೀರಾ. ಇಂತಹ ದುರ್ದೈವ BBMP ಖಾತೆ ಡಿ ಕೆ ಶಿವಕುಮಾರ್ ಗಿಳಿ ಚಾಪ ಹಾಕೊಂಡು ಹೋಗ್ತಿದ್ದಾರೆ. ಇಂತಹ ದುರ್ದೈವ ಶಾಪ ಏನಾಯ್ತು ಅಂದ್ರೆ, ನೀವು ಹೇಳ್ತಾ ಇದ್ದಿದ್ದು ಅನೇಕ ಮಾಧ್ಯಮಗಳಲ್ಲಿ ಅವಿಶ್ವಾಸ ನಿರ್ಣಯ ತಗೊಂಡ್ಬರ್ತೇನೆ ಅಂತ ಹೇಳಿ ನೀವು ಹೇಳ್ತಾ ಇರೋ ಜನರ ಕನ್ಸರ್ನ್ ಬಗ್ಗೆ, ಕಾಳಜಿ ಬಗ್ಗೆ ಹೇಳ್ತಾ ಇದ್ದಾರೆ. ಈ ಕಡೆ ಜನರ ಕಾಳಜಿಗಳ ಬಗ್ಗೆನೂ ದೀರ್ಘವಾಗಿ ಚರ್ಚೆ ಆಗಲಿಲ್ಲ. ಅವಿಶ್ವಾಸ ನಿರ್ಣಯ ನೀವು ಯಾಕೆ ತರಲಿಲ್ಲ ಅಂತ ನನ್ನ ರೀಡಿಂಗ್ ಹೇಳ್ತೇನೆ. ಯಾಕಂದ್ರೆ ನಿಮಗೆ ಕಾನ್ಫಿಡೆನ್ಸ್ ಇರಲಿಲ್ಲ. ಯು ಹ್ಯಾಡ್ ನೋ ಕಾನ್ಫಿಡೆನ್ಸ್ ಇನ್ ಯುವರ್ ನೋ ಕಾನ್ಫಿಡೆನ್ಸ್ ಮೋಷನ್. ನಮ್ಮ ಹೋರಾಟದ ಫಲ 3,500 ಕೋಟಿ ಉತ್ತರ ಕರ್ನಾಟಕಕ್ಕೆ ಇವತ್ತು ಅದು ಆಗ್ಬೇಕಲ್ಲ. ಅಲ್ಲಲ್ಲ, ಅಟ್ಲೀಸ್ಟ್ ಹೇಳಿದ್ದಾರೆ, ಹೇಳಿಕೆ ಕೊಟ್ಟಿದ್ದಾರೆ 3,500 ಕೋಟಿ. ನಮ್ಮ ಹೋರಾಟ ಇದೇ ರಾಜಕೀಯ ಇಲ್ಲಿನ ಬೆಂಗಳೂರಿನ ಸಮಸ್ಯೆಗಳನ್ನ ಅಥವಾ ರಾಜಕೀಯ ಸಮಸ್ಯೆಗಳನ್ನ
ಪೊಲಿಟಿಕಲ್ ಇನ್ಸ್ಟೆಬಿಲಿಟಿ ಸಮಸ್ಯೆಗಳನ್ನ ಚರ್ಚೆ ಮಾಡೋಕ್ಕೆ ಬೆಳಗಾವಿಗೆ ಯಾಕೆ ಹೋಗ್ಬೇಕಪ್ಪ ಅಲ್ಲಿಗೆ? ಬೆಳಗಾವಿಗೆ ಪಾಪ ಆ ಉತ್ತರ ಕರ್ನಾಟಕ ಸಮಸ್ಯೆ ಬಗ್ಗೆ ಚರ್ಚೆ ಆಗಬೇಕು, ಉತ್ತರ ಕನ್ನಡ ಜನತೆಗೆ ನೀವು ಸ್ಪಂದಿಸಬೇಕು, ಅವ್ರನ್ನ ಅಹವಾಲುಗಳನ್ನ ಸ್ವೀಕರಿಸಬೇಕು. ಅಲ್ಲಿ ಕಾರ್ಡನ್ ಆಫ್ ಮಾಡ್ತದೆ ಸರ್ಕಾರ, ಯಾರು ರೈತರು ಹತ್ರ ಬರಂಗಿಲ್ಲ. ಸರ್ ಆಗ್ಲೇ ಮಾತನಾಡುವಾಗ ಬಿಜೆಪಿ ನಾಯಕರು ಕೂಡ ಕಿಚಾಯಿಸಿದ್ರು, ಅದಕ್ಕೆ ಸಿದ್ದರಾಮಯ್ಯ ಪ್ರತಿಕ್ರಿಯೆ ನೀಡಿದ್ರು ಅಂತ ಹೇಳಿ. ಬಟ್ ವಿರೋಧ ಪಕ್ಷವಾದ ಬಿಜೆಪಿ ಮೇಲೆ ಈ ಬೆಳಗಾವಿ ಅಧಿವೇಶನದ ಸಂದರ್ಭದಲ್ಲಿ ಬೇರೆನೇ ರೀತಿ ಎಕ್ಸ್ಪೆಕ್ಟೇಷನ್ ಇತ್ತ ಅಂತ. ಯಾಕಂದ್ರೆ ಆರ್ ಅಶೋಕ್ ಅವರು ಅಧಿವೇಶನಕ್ಕೆ ಹೋಗ್ಲಿಕ್ಕೆ ಮುಂಚೆ ಇದೇ ಮಹಾಭಾರತ ಕಾರ್ಯಕ್ರಮದಲ್ಲಿ ಕೂತಾಗ ನಾವು ಪ್ರಶ್ನೆ ಕೇಳಿದ್ವಿ, ವಿರೋಧ ಪಕ್ಷವಾಗಿ ಈಗಿರುವ ರಾಜಕೀಯ ಅಸ್ಥಿರತೆ, ಅದರಲ್ಲೂ ಮುಖ್ಯಮಂತ್ರಿ ಕುರ್ಚಿ ಸಂಬಂಧಪಟ್ಟಂಗೆ ಅಶೋಕ್ ಕೊಡ್ರೆ ಅವಿಶ್ವಾಸ ಏನಾದರೂ ವ್ಯಕ್ತಪಡಿಸ್ತೀರಾ ನೀವು, ಅಥವಾ ಇದನ್ನ ಗಟ್ಟಿ ಧ್ವನಿಯಲ್ಲಿ ಖಂಡಿಸ್ಬಿಟ್ಟು ರಾಜಕೀಯ ಸ್ಥಿರತೆ ಕೊಡಿ ಅಂತ ಹೇಳಿ ಏನಾದರೂ ಪ್ರಶ್ನೆ ಮಾಡ್ತೀರಾ ಅಂತ ಹೇಳಿ. ಬಟ್ ಜೋಕ್ ಆಗಿ ಪ್ರಶ್ನೆ ಕೇಳ್ಬಿಡ್ತಾ ಅಂತ ಬಿಜೆಪಿ ಈಗಿರುವ ಈ ಪರಿಸ್ಥಿತಿಯನ್ನ ವಿರೋಧ ಪಕ್ಷವಾಗಿ ಎಷ್ಟು ಗಂಭೀರವಾಗಿ ಪರಿಗಣಿಸಬೇಕಾಗಿತ್ತು ಅಷ್ಟು ಗಂಭೀರವಾದ ಧ್ವನಿ ಬರಲೇ ಇಲ್ಲ. ಅನ್ಲೆಸ್ ವಿಜೇಂದ್ರ ಅವರು ಔಟ್ ಗೋಯಿಂಗ್ ಸಿಎಂ ಅಂತ ಹೇಳಿದ್ದನ್ನು ಹೊರತುಪಡಿಸಿದ್ರೆ ಬೇರೆ ಯಾವುದು ಗಂಭೀರವಾದ ಹೇಳಿಕೆಗಳು ಕಾಣಿಸ್ಲೇ ಇಲ್ಲ. ಇಲ್ಲ ಸ್ಮಿತಾ ಅವರೇ, ನಾವು ಸದನದಲ್ಲೂ ಸಹ ಮಾತಾಡಿದ್ದೇವೆ. ಆದರೆ ನಮಗೆ ಯಾರಾದರೂ ಕಾಂಗ್ರೆಸ್ನ ಮುಖ್ಯಮಂತ್ರಿ ಆಗಲಿ, ವೆದರ್ ಇಟ್ ಇಸ್ ಸಿದ್ದರಾಮಯ್ಯ, ಡಿ ಕೆ ಶಿವಕುಮಾರ್ ಆರ್ ಪರಮೇಶ್ವರ್ ಆರ್ ಎನಿಬಡಿ, ನಮಗೆ ರಾಜ್ಯದ ಜನತೆಯ ಹಿತ ಕಾಪಾಡಬೇಕಾಗಿರ್ತಕ್ಕಂತಹದ್ದು ಬಿ ಜೆ ಪಿಯ ಕರ್ತವ್ಯ. ಹಾಗೆ JDS ಸಹ ನಾವು ಹೋರಾಟ ಮಾಡಿದ್ದೇನು ಅಂತ ಹೇಳಿದ್ರೆ, ಕಬ್ಬಿನ ಬೆಳೆಗೆ ಸರಿಯಾದ ರೀತಿಯಂತಹ ನೀವು ಬೆಲೆ ಕೊಟ್ರಾ ಒಂದು, ತದನಂತರದಲ್ಲಿ ಮೆಕ್ಕೆಜೋಳಕ್ಕೆ ಯಾವ ರೀತಿ ನಷ್ಟ ಆಗಿದೆ ಅದಕ್ಕೆ ಬೆಲೆ ಕೊಟ್ರಾ, ತದನಂತರದಲ್ಲಿ ಈರುಳ್ಳಿ ಬೆಳೆಗಾರರ ನಷ್ಟ ಅನುಭವಿಸಿದಾಗ ತಾವು ಯಾವ ರೀತಿ ನಿಲುವನ್ನು ತೆಗೆದುಕೊಂಡ್ರಿ, ತದನಂತರದಲ್ಲಿ SDRF ಇಂದ ತಾವು ಫಂಡ್ ಏನು ರಿಲೀಸ್ ಮಾಡಬೇಕಾಗಿತ್ತು ಅದಕ್ಕೆ ಯಾವ ರೀತಿ ತಾವು ಆ್ಯಕ್ಟ್ ಮಾಡಿದ್ರಿ. ಜೊತೆಗೆ ಇವೆಲ್ಲದರ ಜೊತೆಗೆ ನಮ್ಮ ರೈತರು 2800ಕ್ಕೂ ಹೆಚ್ಚಿನ ರೈತರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ, ಅದಕ್ಕೆ ತಾವು ಯಾವುದೇ ರೀತಿಯ ಒಂದು ನಿಲುವನ್ನು ಇವತ್ತವರೆಗೂ ಸಹ ರಾಜ್ಯ ಸರ್ಕಾರ ತೆಗೆದುಕೊಂಡಿಲ್ಲ. ಇದು ಎಂತಹ ದುರ್ದೈವ ಅಂತ ಹೇಳಿದ್ರೆ, ಅಕಸ್ಮಾತ್ ಓಕೆ ಅದೇ ಶಿವಾನಂದ ಪಾಟೀಲ್ ಸಕ್ಕರೆ ಸಚಿವರು ಹೇಳ್ತಾರೆ ಯಾವುದೋ ಒಂದು 1.5 ವರ್ಷದಿಂದ ರೈತರು ಆತ್ಮಹತ್ಯೆ ಮಾಡ್ಕೊಳ್ತಕ್ಕಂಥದ್ದು 5 ಲಕ್ಷಕ್ಕೆ ಅಂತ ಹೇಳಿ. ಓಲಪ್ಪ, ನಾನೇನು ಹೇಳ್ತೀನಿ ಅಂದರೆ ಪರಿಹಾರ ಎಷ್ಟು ಜನಕ್ಕೆ ಕೊಟ್ಟಿದ್ದೀರಾ ಅದಕ್ಕೂ ಒಂದು ವೈಟ್ ಪೇಪರ್ ಓಡಿಸ್ಬಿಡಿ. ಯಾಕೆಂದರೆ 2800 ಜನ ರೈತರು ಆತ್ಮಹತ್ಯೆ ಮಾಡ್ಕೊಂಡಿದ್ರೆ ಸ್ಟ್ಯಾಟಿಸ್ಟಿಕ್ಸ್ ಪ್ರಕಾರ ಇನ್ನು 1300 ಜನಕ್ಕೂ ಸಹ ತಾವು ಆ ಅಮೌಂಟು ಕೊಟ್ಟಿಲ್ಲ. ಅಂದರೆ ಯಾವ ರೀತಿ ದುರ್ದೈವ ಈ ಸರ್ಕಾರ ಅಂತ ಹೇಳಿದ್ರೆ, ರಾಜ್ಯ ಜನತೆಗೆ ಶಾಪ ಅಂತ ಹೇಳಿದ್ರೆ, ಇವತ್ತು ರೈತರಿಗೆ ಸಿಕ್ಕಿದಂಥ 25,000 ರೂಪಾಯಿ ಟ್ರಾನ್ಸ್ಫಾರ್ಮರು 3 ಲಕ್ಷ ಆಗಿದೆ. ರೈತರಿಗೆ ಸಿಕ್ತಿದ್ದಂಥ ಫಾರ್ಮ್ ಸಬ್ಸಿಡಿ 70% ಫಾರ್ಮ್ ಸಬ್ಸಿಡಿ ಸಿಗ್ತಾ ಇತ್ತು. ಎಕ್ವಿಪ್ಮೆಂಟ್ಸ್ ತೆಗೆದುಕೊಳ್ಳಿ, ಡ್ರಿಪ್ ಇರಿಗೇಷನ್ ತೆಗೆದುಕೊಳ್ಳಿ, ಅಥವಾ ಕೃಷಿ ಹೊಂಡ ತೆಗೆದುಕೊಳ್ಳಿ, ಇದಕ್ಕೆಲ್ಲನೂ ಸಹ ನೀವು ಸಬ್ಸಿಡಿ ನಿಲ್ಲಿಸ್ಬಿಟ್ಟಿದ್ದೀರಾ. ರೈತರಿಗೆ ಸಿಕ್ತಿದ್ದಂಥ ಕಿಸಾನ್ ಸನ್ಮಾನ್ ರಾಜ್ಯ ಸರ್ಕಾರ ಕೊಡ್ತಿದ್ದಂಥ 4,000 ರೂಪಾಯಿ ಅದನ್ನು ನಿಲ್ಲಿಸಿದ್ದೀರಾ. ಅದಾದಮೇಲೆ ಅಲ್ಲ ಏನಕ್ಕೆ ಅಂತ ಹೇಳಿದ್ರೆ, ನಾನು ರೈತರ ಕಣ್ಣುಗಳನ್ನು ಯಾವ ರೀತಿ ಒದ್ದೆ ಆಗಿದೆ ಅನ್ನೋದನ್ನು ನಾನು ದಿನ ನೋಡ್ಕೊಂಡು ಬರ್ತಾ ಇದ್ದೀನಿ. ಯಾಕೆ ಅಂದರೆ ನಾನು ತುಂಬ ಮಾತಾಡ್ತೀನಿ. ಮೊನ್ನೆ ಯಾವುದೋ ಒಂದು ನಮ್ಮ ಗ್ರಾಮೀಣ ಪ್ರದೇಶದಲ್ಲಿ ಯಾವುದೋ ಒಂದು ಹಳ್ಳಿಗೆ ಹೋದೆ, ಅಲ್ಲಿ ಒಂದು ಬೋರ್ಡ್ ಹಾಕ್ಬಿಟ್ಟಿದ್ದಾರೆ, ಹಸು ಸಾಕ್ತಿದ್ದಾರೆ, ಬೋರ್ಡ್ ಹಾಕ್ಬಿಟ್ಟಿದ್ದಾರೆ. ಅಕ್ಕ ನಿಮಗೆ ಕೊಟ್ಟಿದ್ದಾರಾ ಸಬ್ಸಿಡಿ ಅಂತ ಕೇಳಿದೆ. ಅಣ್ಣ ಬೋರ್ಡ್ ಹಾಕ್ಬಿಟ್ಟು ಹೋಗ್ತೀವಿ ಅಂದರು, ಇವತ್ತವರೆಗೂ 1.25 ವರ್ಷ ಆಗಿದೆ ಅಣ್ಣ, ಇವತ್ತವರೆಗೂ ₹1 ಕೊಟ್ಟಿಲ್ಲ ಅಣ್ಣ. ಅದ್ರ ಅರ್ಥ ಏನು ಅಂದ್ರೆ ಎಲ್ಲವೂ ಕೂಡ ಆನ್ ದ ಫ್ಲೋ ಇರಬೇಕು ಅಂತಂದ್ರೆ ಮುಖ್ಯಮಂತ್ರಿ ಯಾರು ಅನ್ನೋದು ಗಟ್ಟಿಯಾಗಿರ್ಬೇಕು. ಕೂಡ ವೆರಿ ಲೈಟರ್ ನೋಟಲ್ ತೆಗೆದುಕೊಳ್ಬಿಡ್ತಾ ವಿರೋಧ ಪಕ್ಷ. ಸ್ಮಿತಾ, ಏನು ಅಂದ್ರೆ ಲಾ ಅಂಡ್ ಆರ್ಡರ್ ಇರ್ಬೋದು, ರೈತರ ವಿಚಾರ ಇರ್ಬೋದು, ಮಹಿಳೆಯರ ಸುರಕ್ಷತೆ ವಿಚಾರ ಇರ್ಬೋದು, ಅಥವಾ ಯಾವುದೇ ವಿಚಾರ ಇನ್ಕ್ಲೂಡಿಂಗ್ ಗ್ಯಾರಂಟಿಗಳ ವಿಚಾರ ಇರ್ಬೋದು, ಸರ್ಕಾರ ಒಂದು ನಿರ್ಧಾರ ತೆಗೆದುಕೊಳ್ಳಕ್ಕೆ ಯಾರು ನಾನು ನಾಳೆ ಬೆಳಗ್ಗೆ ಮುಖ್ಯಮಂತ್ರಿ ಆಗಿರ್ತೀನೋ ಇಲ್ವೋ ಅಂತ ಯಾರಿಗೂ ಗೊತ್ತಿಲ್ಲ, ಮತ್ ನಾನು ಮುಖ್ಯಮಂತ್ರಿ ಆಗ್ತೀನ ಅಂತ ಗೊತ್ತಿಲ್ಲ. ಅದೇ ಪ್ರಶ್ನೆ, ಅದೇ ಅಲ್ಲಲ್ಲ, ನಾವು ನಮ್ದು ಹೈಲೈಟ್ ಮಾಡಿ ಈ ಸಮಸ್ಯೆಗಳಿದೆಯಪ್ಪ ಅಲ್ಲ, ಈ ಸಮಸ್ಯೆಗಳನ್ನ ನೀವು ಪರಿಹರಿಸಕ್ಕೆ ಮುಖ್ಯಮಂತ್ರಿಗಳು, ಈಗಿನ ತತ್ಕಾಲಿಕ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಿದ್ದರಾಮಯ್ಯನವರೇ ತಾವು ಏನ್ ಆಕ್ಷನ್ ತೆಗೆದುಕೊಂಡಿದ್ದೀರಾ ಅನ್ನೋ ಪ್ರಶ್ನೆ ಮಾಡಿದ್ವಿ. ಮುಂದಿನ ಮುಖ್ಯಮಂತ್ರಿ ಆಗ್ಬೇಕು ಅಂತಿರ್ತಕ್ಕಂತಹ ಡಿ ಕೆ ಶಿವಕುಮಾರ್ ಅವರೇ ತಮ್ಮ ಇಲಾಖೆನಲ್ಲಿ ಇರಿಗೇಷನ್ ಡಿಪಾರ್ಟ್ಮೆಂಟ್ ಅಲ್ಲಿ ಒಂದಿಲ್ಲ, ತಾವು BBMP ನಲ್ಲಿ ಇವತ್ತು ಈ ಖಾತದಲ್ಲಿ ನಮ್ಮಂತವರು ಒದ್ದಾಡ್ತಿದ್ದೀವಿ. ನನ್ನ ಫ್ರೆಂಡ್ ಇಲ್ಲ, ಒಂದೇ ಒಂದು ಎಕ್ಸಾಂಪಲ್, ಕ್ಲಾಸಿಕ್ ಎಕ್ಸಾಂಪಲ್ ಹೇಳ್ತೀನಿ. ನನ್ನ ಫ್ರೆಂಡ್ ಪಾಪ US ಇಂದ ಬಂದ, ಈ ಖಾತಾ ಮಾಡ್ಸಕ್ಕಂತಂದ್ಬಿಟ್ಟು ಯಾರೋ ಒಬ್ರಿಗೆ ದುಡ್ಡು ಕೊಟ್ಟಿದ್ರು. ಶೆಡ್ಯೂಲ್ ಹಾಕ್ಬೇಕಾದ್ರೆ ಈಸ್ಟ್ನ ವೆಸ್ಟ್ ಅಂತ ಮಾಡಿ, ವೆಸ್ಟ್ನ ಈಸ್ಟ್ ಅಂತ ಮಾಡಿ, ಇವತ್ತು ಪಾಪ ಅವನು US ಹೋಗ್ಬೇಕು, ಇವಾಗ ಈಗ ಹೋಗಿ ಹೊರಟಿದ್ದಾನೆ. ಅದಕ್ಕೆ ಇವತ್ತು ಇನ್ನೊಂದು ಸತಿ ಬರ್ಬೇಕವ, ಪಾಪ ಅವನಿಗೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿಸ್ತಿದ್ದೀರಾ. ಇಂತಹ ದುರ್ದೈವ BBMP ಖಾತೆ ಡಿ ಕೆ ಶಿವಕುಮಾರ್ ಅವರಿಗೆ, ಡಿ ಕೆ ಶಿವಕುಮಾರ್ ಗಿಳಿ ಚಾಪ ಹಾಕೊಂಡು ಹೋಗ್ತಿದ್ದಾರೆ. ಇಂತಹ ದುರ್ದೈವ ಶಾಪ ಇವರು ಸರ್ಕಾರ. ಏನಾಯ್ತು ಅಂದ್ರೆ, ನೀವು ಹೇಳ್ತಾ ಇದ್ದಿದ್ದು ಅನೇಕ ಮಾಧ್ಯಮಗಳಲ್ಲಿ ಅವಿಶ್ವಾಸ ನಿರ್ಣಯ ತಗೊಂಡ್ಬರ್ತೇನೆ ಅಂತ ಹೇಳಿ ನೀವು ಹೇಳ್ತಾ ಇರೋ ಜನರ ಕನ್ಸರ್ನ್ ಬಗ್ಗೆ, ಕಾಳಜಿ ಬಗ್ಗೆ ಹೇಳ್ತಾ ಇದ್ದಾರೆ. ಈ ಕಡೆ ಜನರ ಕಾಳಜಿಗಳ ಬಗ್ಗೆನೂ ದೀರ್ಘವಾಗಿ ಚರ್ಚೆ ಆಗಲಿಲ್ಲ. ಅವಿಶ್ವಾಸ ನಿರ್ಣಯ ನೀವು ಯಾಕೆ ತರಲಿಲ್ಲ ಅಂತ ನನ್ನ ರೀಡಿಂಗ್ ಹೇಳ್ತೇನೆ. ಯಾಕಂದ್ರೆ ನಿಮಗೆ ಕಾನ್ಫಿಡೆನ್ಸ್ ಇರಲಿಲ್ಲ. ಯು ಹ್ಯಾಡ್ ನೋ ಕಾನ್ಫಿಡೆನ್ಸ್ ಇನ್ ಯುವರ್ ನೋ ಕಾನ್ಫಿಡೆನ್ಸ್ ಮೋಷನ್. ನಮಗೆ ನಮ್ಮ ಹೋರಾಟದ ಫಲ 3,500 ಕೋಟಿ ಉತ್ತರ ಕರ್ನಾಟಕಕ್ಕೆ ಇವತ್ತು ಅದು ಆಗ್ಬೇಕಲ್ಲ. ಅಲ್ಲಲ್ಲ,
ಅಟ್ಲೀಸ್ಟ್ ಹೇಳಿದ್ದಾರೆ, ಹೇಳಿಕೆ ಕೊಟ್ಟಿದ್ದಾರೆ 3,500 ಕೋಟಿ. ನಮ್ಮ ಹೋರಾಟದ ಫಲ ಅದು. ಇದೇ ರಾಜಕೀಯ ನಮ್ಮ ಹೋರಾಟದ ಚರ್ಚೆಯನ್ನ ಫಲ ಅದು. ಕಾನ್ಫಿಡೆನ್ಸ್ ಇಲ್ಲಿನ ಕಾಣಿಸ್ತು ಅಂದ್ರೆ ಇಲ್ಲಿನ ಬೆಂಗಳೂರಿನ ಸಮಸ್ಯೆಗಳನ್ನ ಅಥವಾ ರಾಜಕೀಯ ಸಮಸ್ಯೆಗಳನ್ನ ಪೊಲಿಟಿಕಲ್ ಇನ್ಸ್ಟೆಬಿಲಿಟಿ ಸಮಸ್ಯೆಗಳನ್ನ ಚರ್ಚೆ ಮಾಡೋಕೆ ಬೆಳಗಾವಿಗೆ ಯಾಕೆ ಹೋಗ್ಬೇಕಪ್ಪ? ಅಲ್ಲಿಗೆ ಬೆಳಗಾವಿಗೆ ಪಾಪ ಆ ಉತ್ತರ ಕರ್ನಾಟಕ ಸಮಸ್ಯೆ ಬಗ್ಗೆ ಚರ್ಚೆ ಆಗಬೇಕು, ಉತ್ತರ ಕನ್ನಡ ಜನತೆಗೆ ನೀವು ಸ್ಪಂದಿಸಬೇಕು, ಅವ್ರನ್ನ ಅಹವಾಲುಗಳನ್ನ ಸ್ವೀಕರಿಸಬೇಕು. ಅಲ್ಲಿ ಕಾರ್ಡನ್ ಆಫ್ ಮಾಡ್ತದೆ ಸರ್ಕಾರ, ಯಾರು ರೈತರು ಹತ್ರ ಬರಂಗಿಲ್ಲ,